ಈ ಬಾರಿ ಡೆಂಗ್ಯೂ ಜ್ವರ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸಿಕೊಳ್ತಾ ಇದೆ. ಇದಕ್ಕೆ ಕಾರಣಗಳು ಅನೇಕ ಇವೆಯಾದರೂ ಡೆಂಗ್ಯೂ ಹರಡುವಲ್ಲಿ ಸೊಳ್ಳೆಗಳ ಪಾತ್ರ ಹೆಚ್ಚಿರುವುದನ್ನ ತಳ್ಳಿಹಾಕಲಾಗದು. ಮಳೆಗಾಲ ಆರಂಭವಾದಂತೆಲ್ಲ ಸ್ವಚ್ಛತೆ ಇಲ್ಲದ ಪ್ರದೇಶಗಳನ್ನ ತಮ್ಮ ಆವಾಸ ಸ್ಥಾನಗಳನ್ನಾಗಿ ಮಾಡಿಕೊಳ್ಳುವ ಏಡಿಸ್ ಈಜಿಪ್ಟೈ ಸೊಳ್ಳೆಗಳು ಅಲ್ಲಿ ತಮ್ಮ ಸಂತಾನೋತ್ಪತ್ತಿ ಮಾಡುವ ಮೂಲಕ ಕಾಯಿಲೆ ಹರಡಲು ತಯಾರಿಯನ್ನ ಮಾಡಿಕೊಳ್ತಾ ಇವೆ. ಈಗಾಗಲೇ ರಾಜ್ಯಾದ್ಯಂತ ಮಹಾಮಾರಿ ಡೆಂಗ್ಯೂ ನರ್ತನ ದಿನೇ ದಿನೇ ಹೆಚ್ಚಾಗ್ತಾ ಇದ್ದು, ಈಗಾಗಲೇ ರಾಜ್ಯದಲ್ಲಿ ಡೆಂಗ್ಯೂಗೆ 3 ಬಲಿಯಾದ ಬೆನ್ನಲ್ಲೇ ಕಲಬುರಗಿ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಕಲಬುರಗಿ ಜಾಸ್ತಿ ಪಾಸಿಟಿವ್ ಬರ್ತದೆ. ಅರ್ಬನೈಸೇಷನ್ ಹೇಗೆ ಜಾಸ್ತಿ ಆಯಿತು ಹಾಗೆ ನಮ್ಗೆ ಇವು ಏಡಿಸ್ ಇಮ್ಯುನಿಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕಂದರೆ ಅರ್ಬನೈಸೇಷನ್ ಜಾಸ್ತಿ ಆದಾಗ ನಾವು ಕನ್ಸ್ಟ್ರಕ್ಷನ್ ಆಗ್ತಾ ಇರ್ತದೆ, ಅಲ್ಲಿ ಅಂಥ ಕಡೆ ನೀರು ನಿಂತ್ಕೊಂಬ ಚಾನ್ಸಸ್ ಭಾಳಷ್ಟು ಆಗ್ತದೆ. ನೀರು ಎಲ್ಲೆಲ್ಲಿ ನಿಂತ್ಕೊತಾ ಇರ್ತೋ ಅಲ್ಲಿ ಮಾಸ್ಕಿಟೋ ಬ್ರೀಡಿಂಗ್ ಜಾಸ್ತಿ ಆಗ್ತಾ ಹೋಗ್ತದೆ. ಹೌದು, ರಾಜ್ಯಾದ್ಯಂತ ಮಹಾಮಾರಿ ಡೆಂಗ್ಯೂ ಸಂಚಲನ ಮೂಡಿಸಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಜೂನ್ ಅಂತ್ಯಕ್ಕೆ 1033 ಜನರಿಗೆ ಚಿಕನ್ ಗುನ್ಯಾ ಟೆಸ್ಟ್ ಮಾಡಿದ್ರೆ ಅವರಲ್ಲಿ 57 ಜನರಿಗೆ ಚಿಕನ್ ಗುನ್ಯಾ ಪಾಸಿಟಿವ್ ಕೂಡ ಕಂಡುಬಂದಿದೆ. ಅಲ್ಲದೆ 180 ಜನರಿಗೆ ಡೆಂಗ್ಯೂ ಪಾಸಿಟಿವ್ ರಿಪೋರ್ಟ್ ಬಂದಿದ್ದು ಜಿಲ್ಲೆಯ ಜನರಲ್ಲಿ ಆತಂಕ ಮನೆ ಮಾಡಿದೆ. ಸುತ್ತಮುತ್ತ ಎಲ್ಲ ತೆಂಗಿನ ಚಿಪ್ಪು ಬೀಳ್ತದೆ, ಟೈರ್ಸ್ಗಳು ಬೀಳ್ತವೆ ಅಥವಾ ಸಣ್ಣ ಸಣ್ಣ ಒಂದು ಮಡಿಕೆಗಳು ಬೀಳ್ತವೆ. ಅಂಥದ್ರಲ್ಲಿ ಸಣ್ಣ ಸಣ್ಣ ಸ್ವಲ್ಪ ನೀರು ಸಂಗ್ರಹಣೆ ಆಗ್ತವೆ. ಆ ಸಂಗ್ರಹಣೆದಂಥ ನೀರಲ್ಲಿ ಇವು ಸಂತಾನೋತ್ಪತ್ತಿ ಮಾಡ್ತಾ ಇರ್ತವೆ ಏಡಿಸ್ ಈಜಿಪ್ಟಿ ಮಾಸ್ಕಿಟೋಸ್ಗಳು. ನಾವು ಅಬ್ಸರ್ವ್ ಮಾಡಿದ್ದೇವೆ, ನಮ್ಮದೆಲ್ಲ ಲಾಸ್ಟ್ ನಮ್ಮದು ಅನುಭವದ ಪ್ರಕಾರ ಯಾರ ಮನೆಯಲ್ಲಿ ಇಂಥ ಒಂದು ಸಂಗ್ರಹಣೆ ಮಾಡೋದಿತ್ತು, ಯಾರ ಮನೆಯಲ್ಲಿ ಒಂದು ಸಣ್ಣ ಸಣ್ಣ ನೀರಿನಲ್ಲಿ ಹುಳಗಳಾಗ್ತವೆ, ಹುಳಗಳನ್ನು ಲಾರ್ವೆಗಳು ಅಂತವೆ, ಏಡಿಸ್ ಈಜಿಪ್ಟಿ ಮಾಸ್ಕಿಟೋ ಲಾರ್ವೆಗಳು, ಅಂಥ ಮನೆಗಳಲ್ಲಿ ಹೆಚ್ಚಾಗಿ ಚಿಕನ್ ಗುನ್ಯಾ ಆಗೋದು, ಅಂಥ ಮನೆಯಲ್ಲಿ ಕೂಡ ಡೆಂಗ್ಯೂ ಹೆಚ್ಚಿಗೆ ಆಗೋದು ನಾವು ನೋಡ್ಕೊಂಡಿವಿ. ಇನ್ನು ಸಾರ್ವಜನಿಕರು ತಮ್ಮ ಮನೆ ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛವಾಗಿಡಬೇಕೆಂದು ಮತ್ತು ರೋಗದ ಗುಣಲಕ್ಷಣಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆ ಡಿಎಚ್ಒ ಡಾಕ್ಟರ್ ರತಿಕಾಂತ್ ಸ್ವಾಮಿಯವರು ಮನವಿ ಮಾಡಿದ್ದಾರೆ.